ದದಾಹಿ ಧರ್ಮಸ್ಯ ನಿರ್ಭವತಿ ಭಾರತ ಅಬುದ್ಧ ನಾಮ ಧರ್ಮಸ್ಯ ತದಾತ್ಮಾಂ ಚತುರ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಏನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದ್ರಿಂದ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ, ತಲೆ ಹಿಡಿಯೋರ ಕಲಿಯುಗ. ಅಂದಾಗ ದೇವ್ರು ಹುಟ್ಟುವುದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕುವುದಂದ್ರೇನ? ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು. ಭವತಿ ಭಿಕ್ಷಾಂದಿ ಅಂತ ನಿಮ್ಮ ಮನೆ ಮುಂದೆ ನಿಂತು ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡು ಒಂದೇ ಒಂದು ಹೋಟಿನ ಆಸೆಗೆ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಎಲ್ಲ ಸಲದ ಕಥೆಗಳನ್ನ ಕಟ್ತೀವಿ, ತಿನ್ನಾಕ ಖಂಡ ಕೊಡ್ತೀವಿ, ಕುಡಿಯಾಕ ಖಂಡನೂ ಕೊಡ್ತೀವಿ. ಮಕ್ಕಳಾಗ ಮಾಡ್ಕೊಳ್ಳಾಕ ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಕುಮ್ಮಿಸ್ಕೊಳ್ಳಬೇಕು. ಇದು ನಮ್ಮಂತ ಕಿರಾತಕರು ಹಾಕುವ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ತಿಳ್ಕೊಳ್ಳೋ ಯಾವದಾನ ನಿಮಗಿಲ್ಲ. ತಿಳ್ಕೊಂಡ್ರು ಪಕ್ಕದವನಿಗೆ ಹೇಳಲ್ಲ. ಸರ್ಕಾರಿ ಸಾಲಿ ಮಾಡಿಸ್ಕೊಡ್ರಿ, ರಸ್ತೆ ಮಾಡಿಸ್ಕೊಡ್ರಿ, ಪೈಖಾನಿ ಕಟ್ಟಿಸ್ಕೊಡ್ರಿ ಅಂದ್ರ ಹಿಂದಿರುತ್ತಿರೋ ಪಕ್ಯಾರ ನಿಮ್ಮಪ್ಪ ಮುಸ್ತಾನ. ಬಂಡವಾಳ ಹಾಕಿದ ಅಂದ್ಮೇಲೆ ಬಂಡವಾಳ ತಕ್ಕೊಳಕ ಸ್ವಚ್ಛನಾಗ ದೊಡ್ಡವ ಈ ಜೈರಾಜ್, ಸೌಲಭ್ಯನಾಗ ದೊಡ್ಡವ ಈ ಜೈರಾಜ್, ದುಡ್ಡಿನಾಗ ದೊಡ್ಡವ ಈ ಜೈರಾಜ್, ಜಯರ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಜೈರಾಜ್. चलते उसको और कहता है, उसको राज कहता है. जयराज निकला तो ಗುಡುಗು ಸಿಡಿದಂತೆ ಆರ್ಭಟಿಸುತ್ತಿರುವ ಈ ಜಯರಾಜ್ ಊರಿಗೆ ಕಾಲಿಟ್ಟರೆ ಸಾಕು, ಹಸು ಗೂಸಿನಲ್ಲಿ ಹುಟ್ಟುತ್ತದೆ ನಡುಕ, ಹುಡುಗಿನಲ್ಲಿ ಆಗುತ್ತದೆ ಪುಳಕ, ಕೊರತೆಯಲ್ಲಿ ಉಂಟಾಗುತ್ತದೆ ಮಹಾಕಳಂಕ. ಹಂತದಲ್ಲಿ ನಾನು ಕಟ್ಟುತ್ತಿರುವ ಕಪಟ ಸಾಮ್ರಾಜ್ಯದಲ್ಲಿ ನಾನು ಹೇಳಿದಂತೆ ಕೇಳಿದರೆ ಮಜಾ, ಇಲ್ಲವಾದರೆ ಈ ಲೋಕದಿಂದಲೇ ವಜಾ. ಲೇ ಅಜ್ಜ, ನಾನು ಕಟ್ಟುತ್ತಿರುವ ಫ್ಯಾಕ್ಟ್ರಿಗೆ ಅಡ್ಡವಾಗಿ ನಿಂತಿರಲ್ಲ ಮಗನೇ. ತುಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬೆಳೆಸಿ, ಬಿರುಗಾಳಿಯಾಗಿ ನಿನ್ನ ಮನೆ ಹೊತ್ತು, ಸುಂಟರ ಗಾಳಿಯಲ್ಲಿ ನಿನ್ನ 3 ಎಕರೆ ಜಮೀನು ತೂರದೆ ಹೋದರೆ ನನ್ನ ಹೆಸರು ಅಗಲ್ಪ ಶ್ರೀಮಂತ ಜೈರಾಜನೇ ಅಲ್ಲ. ದೇಶಕ್ಕೆ 3 ಬಣ್ಣ,
ನಮಗೊಬ್ಬನೇ ಅಣ್ಣ, ಅವನೇ ಪುಗಾರಿ ಹನುಮಂತಣ್ಣ. ಕುಲಕರ್ಣಿ, ಕುಲಕರ್ಣಿ, ಧೀರನಂತೆ ಬಂದು ನಮ್ಮ ಆಳುಗಳಿಗೆ ಬೆದರಿಕೆ ಹೋಗೋದಲ್ಲ ಆ ಬಂದ ಭಟ್ಟಿಗೆ ಮಗ ಅರ್ಜುನ ಎಲ್ಲವನ್ನ. ಸಾವುಕಾರ, ಈ ಕಾಡಿಗೆ ರಾಜನಾದ ನೀವು ನಿಮ್ಮ ಶಿವ ಗರ್ಜನೆ ಕೇಳಿ ಬೆಚ್ಚಿ ಬಿದ್ದಿರ್ಬೇಕಂತೀನ್ರಿ ಅಣ್ಣ ಮಗ. ಏಕೋ ಚಿತ್ತ ಒಂದು ಬಡ ಕೊಂಡಿಂದ ಅದು ನಿಮಗ್ ಸವಾಲ್ರಿ ದಳರ. ಸಾವುಕಾರ, ವಿಚಾರ ಮಾಡ್ಬ್ಯಾಡ್ರಿ, ಅದಕ್ಕೊಂದು ಹೋಸಕ್ಕೆ ಹಾಕಿದ್ರ ಆತ. ಕುಲಕರ್ಣಿ, ಹೊಸಕ್ಕೆ ಹಾಕು ಮುಂಚೆ ಆ ಮಗನಿಗೆ ಚಿತ್ರ ಹಿಂಸೆ ಕೊಟ್ಟುಕೊಳ್ಳಬೇಕು ಅಂದಾಗ ಈ ಜೈರಾಜ್ ಸೌಕಾರಿ ಅಂತ ವಿಷ ಸರ್ಪ ಎಂದು ಇಡೀ ಊರಿಗೆ ಗೊತ್ತಾಗುತ್ತದೆ. ಅಂದಾಗ ಇದನ್ನು ನೋಡಿದ ಜನ ಭಯ 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 ಪಡಬೇಕ. ಸಣ್ಣ ಕತ್ತರಿಸಿ ವಿಡಿಯೋ ಮಾಡಿ ವಾಟ್ಸಪ್ಗೆ ಹಾಕೋಣ. ಸಾವುಕಾರ, ಹಮ್ಮಿ ಗಂಡ ಹಮ್ಮಿರ ಅಂದ್ರೆ ಎಮ್ಮಿ ಕುಡಿಯ ಹೊಳ್ ನಿಂತಿದ್ದಂತ ಹಂಗಾಗೈತ್ ನೋಡ್ರಿ ಸಕ್ಕಿದ ಅರ್ಜುನನ ಕತೆ. ಹಂಗಾಗೈತ್ರಿ ಸಕ್ಕಿದ ಅರ್ಜುನನ ಕತೆ. ಇಂಥದಕ್ಕೆ ಹಿರಿಯರ ಒಂದು ಮಾತು ಹೇಳ್ರಿ ಸಾವುಕಾರ, ಅದೇನ್ ಗೊತ್ತೇನ್ರಿ? ಹಗ್ಗ ಬಿಚ್ಚಿದ ಎನ್ಗೊಡ್ಲು ನೆನ ಹೆಚ್ಚಾದ ಮನುಷ್ಯ ಇವ ಬದುಕುದಂತ. ನೆನ ಹೆಚ್ಚಾದ ಮಾತ್ರಕ್ಕೆ ನನ್ನದೇ ರಾಜ್ಯಭಾರವೆಂದು ರಾಜ್ಯಭಾರ ಮಾಡಲಿಕ್ಕೆ ಬಂದರೆ ಈ ರಾಜಸೌಕಾರನ ಮದ್ದು ತುಂಬಿದ ಬಂದೂಕಿಯಿಂದ ಅವನನ್ನು ಸತ್ತಿಲ್ಲದೆ ಎಂಬ ಲೋಕಕ್ಕೆ ಕಳಿಸಿಬಿಡುವೆ ಎಚ್ಚರ. ಡಕೋಟ ಬಂದೂಕು ಸತ್ತಿಲ್ಲದ ಇದು ನೀನು ಹೋದರ್ಗತ್ತಿಂದ ಎಂದು ತಿಳ್ಕೊಂಡಿರಲಿ ಮಗನೇ. ಬೋರ ತಾಂಬೆಯ ಕನ್ನಡ ನಾಡಿನಲ್ಲಿ ಗೋಪಿಶೋಭೆಯ ಪಿಂಡದಲ್ಲಿ ಜನಿಸಿದ ಇದು 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 ಗಟ್ಟಿ ಪೆಂಡರಿಗ ನಿನ್ನ ಡಕೋಟ ಬಂದುಕಿಗೆ ಬೊಕ್ಕುವ ಗುಂಡಿಗೆಯಲ್ಲೇ ಇದು ನಿನ್ನಂಥವರ ನೂರು 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 ಬಂದುಗಳ ಬಂದರು ಅವರ ಎದೆಯನ್ನು ಸೆಳೆ ಅವರ ಬಿಸಿ ರಕ್ತವನ್ನು ಕುಡಿಯುವ ಇವನೊಬ್ಬ ಗಂಡು ಗಲಿಯ ಗಂಡನಿವನು. ಜಯರಾಜ, ತಿಳಿದುಕೊಳ್ಳೆ ನಿನ್ನ ಮನದಲ್ಲಿ ಇವನು ಗಂಡು ಗಲಿಯ ಗಂಡನಿವನು. ಅರ್ಜುನ ಉಷಾ ಉಷಾ ಮಾತನಾಡಿ ಎಲ್ಲ ಸಲ್ಲದ ಕಥೆಗಳನ್ನು ಕಟ್ಟಿ ಈ ಜೈರಾಜ್ ಸೌಕಾರನ ತೋಳ ತೆಕ್ಕೆಯಲ್ಲಿ ಬಿದ್ದು ಸಾಯುಗಳೇ ಮಗನ. ಸಮಾಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇದು ಅಗರ್ಭ ಶ್ರೀಮಂತ ಸಾಹುಕಾರನ ಮನೆ. ಸಮಾಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇಲ್ಲವಾದರೆ ನನ್ನ ಅರಮನೆಯ ನಡುಗಂಬಕ್ಕೆ ಕಟ್ಟ
ಕತ್ತೆ ಮಗನೇ ನಿನ್ನ ಮೈ ಚರ್ಮ ಸುರಿಯಬೇಕಾಗುತ್ತದೆ ಎಚ್ಚರ ಎಚ್ಚರ. ಎಚ್ಚರ. ಮೈ ಚರ್ಮವನ್ನು ಸುರಿಲಿಕ್ಕೆ ಇದು ಏನು ನೀ ಸಾಕಿದ ಕುರಿಮರಿಯನ್ನು ತಿಳ್ಕೊಂಡಲೇ ಮಚ್ಚ. ಲೇ ಜಯರಾಜ, ಕಾಡಿಗೆ ನಾನೇ ರಾಜ ಎನ್ನುತ್ತಿರುವ ಇವನು ಕೆರಳಿದ ಸಿಂಹನೇ ಇವನು. ಮದ ತುಂಬಿದ ನೀವು ಮತ್ತಾನೆ ನಾನು ಬೆನ್ನಕ್ಕೆ ಬೇಡಿಯಾಗಿ ನಿಮ್ಮ ಕೊಪ್ಪಿದ ದೇಹದಲ್ಲಿರುವ ನಿಮ್ಮ ಹಸಿ ಮಾಂಸವನ್ನು ಹೊರದು ತಿನ್ನುವ ಉಳಿಸಿದ ಎಮ್ಮು ನೀರು. ಹಸಿದ ಹೆಪ್ಪುಲಿ ಹಸಿದ ಹೆಪ್ಪುಲಿ ಎಂದು ತಪ್ಪುಗಳಿಂದ ಮಾತನಾಡಿದರೆ ಸತ್ತಿಲ್ಲದ ಎಂಬ ಲೋಕಕ್ಕೆ ಕೆಲಸಿಬಿಡುವೆ ಮಗನೇ ಎಚ್ಚರ. ಅಲ್ಲೋ ತಮ್ಮ ಅರ್ಜುನ, ಅಬ್ಬರಿಸಿ ಬಂದಿದ್ದು ಮಳೆ ಅಲ್ಲಂತ, ಗಬ್ಬ ಆಗಲಾರ್ದು ಎನಗೊಡ್ಲಲ್ಲಂತ. ಅದಕ್ಕೆ ಏನಾದಂತ ಸಾವಕಾಶ ಹೇಳಪ್ಪ, ವಿಚಾರ ಮಾಡೋಣ ಯಾಕೆ ಅವಸರ ಮಾಡಕತ್ತೆ? ಅಂಗೋಲಿನ ಹುಣ್ಣಿಗೆ ಕನ್ನಡಿಬೇಕಾಗಲೇ ಮಗನೇ. ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದ ಸಮಯದಲ್ಲಿ ನಾಯಿಯಂತೆ ಬರುವ ನೀನೊಬ್ಬ ನಾಯಿಲೆ ನೀನು. ಏನು ನನಗೆ ಗೊತ್ತಿಲ್ಲ ಆಟ ಕಲಿಸಿದ್ದೆ. ನೀನು ನಿಮ್ಮ ಸೌಕಾರ ಮತ್ತೊಬ್ಬರ ಹೊಲಕ್ಕೆ ಬೈಲಿ ಹಾಕಲು ಹೊಡಿದಲ್ಲ ಆಕೆಗೆ ಬರಲಿಲ್ಲ. ಎಚ್ಚರ. ಲೇ ಅರ್ಜುನ, ಅಂದೇ ನೀನು ನನಗೆ ಹೇಳಿದಿನಲ್ಲ ನಿಮ್ಮ ಹೊಲಕ್ಕೆ ಏನರಷ್ಟು ಹಣ ಕೊಟ್ಟು ಕೊಂಡುಕೊಳ್ಳುತ್ತೇನಂತ. ಅಂದಾಗ ಸಾವಿರಾರು ಜನ ಉದ್ಯೋಗ ಮಾಡುವ ನನ್ನ ಫ್ಯಾಕ್ಟ್ರಿ ನಿನ್ನ 3 ಎಕರೆ ಜಮೀನಿಂದ ಬಂದಾಗಬೇಕೆ ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. 3 ಎಕರೆ ಜಯರಾಜ್, ನೀನು ತಿಳಿದುಕೊಂಡಿರುವುದು ಕೆಳಗೇಡಿತನ. ಬೃಹತ್ತವಾದ ಒಂದು ಬಂಡೆ ಕಲ್ಲನ್ನು ಅಲ್ಲಾಡಿಸಲು ಬೇಕಾಗಿರುವುದೇ ಅದಕ್ಕೆ ಒಂದು ಸಣ್ಣ ಚೀಪ ಕಲ್ಲು ಎಂಬುದು ಮರೆಯಬೇಡ. ಬಲ್ಲವರು ಹೇಳಿದ್ದಾರೆ ಸಣ್ಣಿಗೆ 1000 ಆನೆ ಬಲ ಅಂತ. ನಿನ್ನ 300 ಎಕರೆ ಜಮೀನಿದ್ದರು ನಿನಗೆ ನಿನ್ನ ವ್ಯಾಪ್ತಿ ಕಟ್ಟಲಿಕ್ಕೆ ನಿನಗೆ ಬೇಕಾಗಿರುವುದಿಲ್ಲ ನಂದು 3 ಎಕರೆ ಜಮೀನು ಎಂಬುದು ಮರೆಯಬೇಡ. ಲೇ ಅರ್ಜುನ, ಇದನ್ನು ಮರೆತು ತಾನೇ ನಿನ್ನ ಹೊಲಕ್ಕೆ ಬೇಲಿ ಹಾಕಿಸಿದ್ದು. ಇನ್ನೂ ಕಾಲ ಮಿಂಚಿಲ್ಲ. ನಿನಗೆ ಎಷ್ಟು ಹಣ ಬೇಕು ಕೇಳಿ ಕೊಡುತ್ತೇನೆ, ಆದರೆ ಹೊಲವನ್ನು ಕೊಡುವುದಿಲ್ಲಂತ ಮಾತ್ರ ಹೇಳ್ಬೇಡ. ಬಿಡು ಮಗನೋ ನಾನಲ್ಲ. ದೇವರಾಜ, ಹೋಮಲ್ಲಿಂದ ಬ್ರಹ್ಮಚಟ ಕೊಂಚ ಮಾಡಿ ಕೊಂಡವರು ಕೆಟ್ಟರು. ಈ ಬೂದಿ ಮುಚ್ಚಿದ ಚಂಡಾಡಿವನು ಈ ಅರ್ಜುನ ಮುಂದೆ ಏನಾದರೂ ನೀನು ಸಕ್ಕಿನ ಮಾತನಾಡಿದರೆ ಸುಟ್ಟು ಬೂದಿಯಾಗಿ ಹೋಗುವುದು ತಿಳಿದುಕೋ. ನೋಡ್ತಮ್ಮ ಅರ್ಜುನ, ನಿಂದು ಇರೋದು ಒಟ್ಟ 3 ಎಕರೆ ಹೊಲ. ನಿನ್ನ ಜೊತೆ ಜೊತೆ ನಾವೇನ
ಪುಸ್ತಕ ಇಟ್ಟಿಲ್ಲಪ್ಪ ಇಲ್ಲಿ. ಯಾಕಪ್ಪ ನಮ್ಮೊಳಗ ಜಗಳ ಏನನ್ನೋದು ಸ್ವಲ್ಪ ಸಮಾಧಾನದಿಂದ ಬಗೆಹರಿಸ್ಕೊಳ್ಳೋಣ. ನೋಡು ಕುಲಕರ್ಣಿ, ಬಗೆಹರಿಸಿಕೊಳ್ಳಾಕ ಜಗಳಕ್ಕ ಬಂದಿದ್ದು ನೀನು ನಿಮ್ಮ ರಾಜ ಸೌಕರ. ನೀವೇ ಬಗೆಹರಿಸಿಕೊಳ್ಳಿ. ಹೇಗೆ ಬಗೆಹರಿಸಿಕೊಳ್ತೀರಿ? ಇದಪ್ಪ ಆಪ ಹುಟ್ಟಿದ ಮಾತಂದ್ರ. ಅಲ್ಲ ತಮ್ಮ ಅರ್ಜುನ, ಆನೆ ಆಗಿ ಹೊಟ್ಟಿ ಸೊಪ್ಪು ತಿನ್ನೋದಕ್ಕಿಂತ ಇರುವಾಗಿ ಹೊಟ್ಟಿ ಸಣ್ಣಗ ಸಕ್ಕರೆ ಮೇಯ್ದ ಲೇಸಪ್ಪ, ಸಣ್ಣಗ ಸಕ್ಕರೆ ಮೇಯ್ದ ಲೇಸ. ಚಿಂತೆ ಮಾಡಬೇಡ, ನಮ್ಮ ಸಾವುಕಾರ ದುಡ್ಡು ಕೊಡಕ್ ತಯಾರದಾನ. ಸಮಾಧಾನದಿಂದ ಬಗೆಹರಿಸ್ಕೊಳ್ಳೋಣ. ಕುಲಕರ್ಣಿ, ಖರ್ಚಾದರೂ ಪರವಾಗಿಲ್ಲ, ಬಟ್ ನಮಗೆ ಅವರ ಆಸ್ತಿ ಬೇಕು ಅಷ್ಟೇ. ಏನೇ ಮಾತನಾಡಿ ಬಗೆಹರಿಸುದು. ನೋಡ್ತಮ್ಮ ಅರ್ಜುನ, ನಿಂದಿರೋದು ಮೊಟ್ಟ 3 ಎಕರೆ ಹೊಲ. 3 ಎಕರೆ ಹೊಲಕ್ಕೆ 1 ಎಕರೆಗೆ 1 ಲಕ್ಷ ರೂಪಾಯಿ ಆಗತ್ತೆ. 3 ಲಕ್ಷ ರೂಪಾಯಿ ಕೊಡ್ತೀನಿ. ಏಟೋ ಮಾಡಿ ನಿನ್ ತಮ್ಮ ಓದಿದಾನ ಅಂತಿ, ಅವನೊಬ್ರು ಕೊಡ್ತೀವಿ. ಹೆಚ್ಚ ಕಡಿಮೆ ಕೇಳಿದ್ರ ಮುಂಬೈ ಪುಣಾದಿಂದ ಮಾಲ್ ತರಿಸಿನಿ ನಿನ್ಗೆ ಎಂಜಾಯ್ ಮಾಡಕ. ಯಾಕಂತ ನೋಡ್ಬೇಡ, ಈಗಿನ ಕಾಲಕ್ಕೆ ಅವೆಲ್ಲ ಕಾಮನ್ ಲೇ ತಮ್ಮ, ಕಾಮನ್ನ. ಕುಲಕರ್ಣಿ, ಹೆಣ್ಣು ಹೆಂಡಕ್ಕೆ ಮಾರು ಹೋಗುವ ಅನ್ನದಾತನಲ್ಲೇ ಇವನು. ಇನ್ನೊಂದು ಸಾರಿ ಏನಾದ್ರೂ ಇದು ಹೊಳಪಟ್ಟ ಶಬ್ದಗಳ ಮಾತನಾಡಿದರೆ ಕುಲಕರ್ಣಿ, ನಿನ್ನನ್ನು ಕುತ್ತಿಗೆ ಹಿದಿಗೆ ಬಿಡುತ್ತೇನೆ. ಸಾವಕಾಶ ತಮ್ಮ, ಸಾವಕಾಶ. ಏಟೋ ಮಾಡಿ ಮುದಕ್ ಮನುಷ್ಯ ಅದೇನಪ್ಪ. ಇತ್ತಾಗ ಹಲ್ಲು ಒಳ್ಳಿಲ್ಲ, ತನ್ನ ಹಾಲಿಗೂ ಒಳ್ಳಿಲ್ಲ. ಏನಪ್ಪ ಒಂದು ಮಣ್ಣು ತಿನ್ನೋ ಮಾತಂದ ತಪ್ಪಾತು. ಹೊಟ್ಟೆಗ ಬರ್ಲೆ ತಮ್ಮ, ಹೊಟ್ಟೆಗಪ್ಪ. ಕುಲಕರ್ಣಿ, ನೀನು ನಿಮ್ಮ ಸಾವುಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದು ನನಗೆ ಒಪ್ಪಿಗೆ ಇದೆ. ಆದರೆ ನಂದೊಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾನು ಹೊಲ ಕೊಡುತ್ತೇನೆ. ಆಯ್ತಪ್ಪ, ಮತ್ತೆ ನಿನ್ನ ಕಂಡೀಷನ್ ಬಡ ಬಡ ಹೇಳ. ನಮ್ಮ ಸಾವುಕಾರ ದುಡ್ಡು ಕೊಡಕ್ ತಯಾರದಾರ ಈಗ. ನೋಡು ಕುಲಕರ್ಣಿ, ಈ ವ್ಯಕ್ತಿ ಕಟ್ಟುವುದರಿಂದ ಉಳಿದವರಿಗೆ ಉದ್ಯೋಗ ಸಿಗುವುದು ನಿಜ. ಆದರೆ ನಿಮಗೆ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಸರ್ಕಾರ ನಿಗದಿ ಮಾಡಿರುವ ಭೂಮಿ ತಾವು ಇಲ್ಲ, ಬಂಜರ ಭೂಮಿ. ನೀವು ದುಡ್ಡಿದೆ ಅಂತ ಹೇಳಿ ರೈತರ ದಬ್ಬಾಳಿಕೆಯಿಂದ ಫಲವತ್ತಾದ ಭೂಮಿಯನ್ನೇ ವಶಪಡಿಸಿಕೊಳ್ಳುತ್ತಿದ್ದೀರಿ. ಜಯರಾಜ, ನಿನಗೆ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ಅಲ್ಲೋ, ಮೊದಲು ಈ ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇ. ಅಲ್ಲೋ ತಮ್ಮ, ಕಾನೂನು ಕಂಡೀಷನ್ ಕಾನೂನು ಪ್ರಕಾರ ಹೋದ್ರೆ ಈಗಿನ ಕಾಲದಾಗ ಮಣ್ಣು ಸಿಗುದಿಲ್ಲ ತಮ್ಮ. ಮಣ್ಣು ಸಿಗ್ಲಾರ ಕಾಲಿದ. ಅದಕ್ಕ ಪರ್ಮಿಷನ್ ಅದು ಏನೋ ಹೇಳ್ತೇವಲ್ಲ, ನಮ್ಮ ಸಾವುಕಾರ ಖರೀದಿ ಮಾಡಿ ಕಿಸೆ ಅದಾಗಿಟ್ಕೊಂಡಾನ. ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಬಗೆಹರಿಸ್ಬಿಡೋನ್ ಬಿಡ್ತಗೋ. ಅರ್ಜುನ, ದುಡ್ಡು ಕೊಟ್ಟರೆ ದುನಿಯಾದಲ್ಲಿ ಕಾನೂನು ಕಣ್ಣು ಮುಚ್ಚಿಕೊಂಡರೂ ಕಾಣದ ಹಾಗೆ ಕುಳಿತಿರುವಾಗ ಎಲ್ಲಿದೆ ಕಾನೂನು? ಇಂಥ ಕಾನೂನು ಕಂಡೀಷನ್ಗಳನ್ನು ಖರೀದಿ ಮಾಡಿ ಕಿಸೆದಾಗಿಟ್ಕೊಂಡಿನಿ ಅರ್ಜುನ, ಕಿಸೆದಾಗಿಟ್ಕೊಂಡಿನಿ. ಈ ಸಾವುಕಾರನ ಎದುರು ಹಾಕಿಕೊಂಡರೆ ಮಗನೇ ನಿನ್ನ ಬೂದಿಯನ್ನು ಯಮಲೋಕಕ್ಕೆ ಹಾರಿಸಿ ಬಿಡುತ್ತೇನೆ. ತಗೋಳಪ್ಪ, ಒಟ್ಟ 3 ಲಕ್ಷ ರೂಪಾಯಿ ಹಣ ಇದ್ರೊಳಗೈತಿ. ಕರೆಕ್ಟ್ ರೈತಲ್ಲ ಅಂತ ಎಣಿಸ್ಕೋರಪ್ಪ, ಎಣಿಸ್ಕೋ. ನೋಡು, ಮೊದಲೇ ಹೇಳಿಲ್ಲವಿಲ್ಲ ಮಗನ,
ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾನು ಹೊಲ ಕೊಡುತ್ತೇನೆ ಎಂದು ಮತ್ತೆ ನಿನ್ನ ಕಂಡೀಷನ್ ಮಾತಿನಂತೆ ಹಣ ಕೊಟ್ಟಿದ್ದೀವಲ್ಲ. ನೀನು ಕೊಡಬೇಕಾದ ಹಣವನ್ನು ನಿನ್ನ ಹತ್ತಿರ ಇಟ್ಟುಕೊಂಡು ಎಟ್ಲೀಸ್ಟ್ 3 days 3 ದಿನ ಬದುಕಿ ತೋರಿಸೋ. ನೀನು ಬದುಕಿದರೆ ನಾನು ಮಾತು ಕೊಟ್ಟಂತೆ ನೀನು ಇದ್ದ ಜಾಗದಲ್ಲಿ ಬಂದು ಕೊಡುತ್ತೇನೆ. ಆದರೆ ನೀನು ಸತ್ತರೆ ನಿನ್ನ ಹೆಣ ಮೇಲೆ 3 ಬಳಸಿ ಒಂದು ಹಾಗೆ ಹೋಗುತ್ತೇನೆ. ಏನಂತೀಯ? ಸತ್ತಿನ ಬಿಡವ, ಹಾಳಿಯನ್ನು ತಿಂದು ಬದುಕಲಿಕ್ಕೆ ನಮ್ಮನೇನು ದನ ಎಂದು ಕೊಂಡಿದ್ದೇನಲ್ಲೇ ರಾಸ್ಕಲ್. ಅಲ್ಲೋ ತಮ್ಮ ಅರ್ಜುನಣ್ಣ, ಅನ್ನ ನೀರು ಇಲ್ಲ, ಇನ್ನು ಹಾಳಿ ತಿಂದು ಬದುಕಲಾಗ್ತದ ತಮ್ಮ? ಹಾಳಿ ತಿಂದು ಬದುಕಲಾಗ್ತದನ? ದುಡ್ಡಿದ ನಂದು ಅಂದೆ. ಇದು ಖುಷಿ ಮಾತನಾಡೋದಕ್ಕಿಂತ ಮೊದಲೇ ತಿಳಿಯಬೇಕಿತ್ತಲೇ ನಿಮಗೆ ರೈತನ ತಾಕತ್ತು. ಬಡವರನ್ನು ದುಡಿದು ತಿನ್ನುವ ಭೂತಾಯಿಯ ಒಡಲನ್ನೇ ಕಸಿದುಕೊಳ್ಳಕತ್ತಿರುವ ಲೇ ಜಯರಾಜ, ಜಗತ್ತಿಗೆ ಅನ್ನ ಹಾಕುವವನೇ ಈ ರೈತ. ಬಡವರು ಹಗಲು ರಾತ್ರಿ ದುಡಿದು ಪವಿತ್ರವಾದ ಅನ್ನದ ಅಮರವನ್ನು ನಿಮಗೆ ಕೊಡುತ್ತಾರಲ್ಲೇ ಅವರು. ಹಾಳಿ ತಿಂದ ಬದುಕಬೇಕು ನೀನ. ರೈತರು ಮಣ್ಣ ತಿನ್ಬೇಕಾದ್ರು ನೀ ಫ್ಯಾಕ್ಟ್ರಿ ಕಟ್ಟಿರ್ಬೇಕಾ? ಆ ಬಡವರ ಒಡಲಿಗೆ ಕೈ ಹಾಕಿದ್ರಲ್ಲ, ನೀಮನ ಹಾಕಿ ಹಂಗ ತಿಳ್ಬೇಕಿತ್ತು. ಹಂಗ ಹಾಕ್ತಿದ್ರ ತಂದು ಬಿಡ್ತಿಲ್ಲ. ಯಾಚರ ಬಡಕೊಂಡೆ ಹೊತ್ತಿನಂತೆ ಹರಿದು ತಿನ್ನಲು ಬಂದರೆ ಕೊಪ್ಪಿದ ನಿನ್ನ ದೇಹವನ್ನು ತುಂಡಾಗಿ ಕತ್ತರಿಸಿ ನಾನು ಸಾಕಿದ ಕರೆ ಬಿಳೆ ನಾಯಿಗೆ ಹಂಚಬೇಕಾಗುತ್ತದೆ. ಅಚ್ಚಾರ ಜರಾಜ್ ಒಪ್ಪಿದ ಮನಸ್ಸಿನಿಂದ ಒಪ್ಪಿಸಿ ಬಂದಿತ್ತು ನಿಜವಾದರೆ ನಿನ್ನ ಜೀವಂತವಾಗಿ ಸುಟ್ಟು ಬಿಡುತ್ತೇನೆ. ಹೆಣ್ಣು ಹೆಂಡಕ್ಕೆ ಭೂಮಿ ತಾಯಿಯನ್ನು ಮಾರುವ ಬಂಡ ರಾಜಕಾರಣಗಳಲ್ಲೇ ನಾವು ಬಂಡ ರಾಜಕಾರಣಿಗಳಲ್ಲ. ಇವನು ಜಗತ್ತಿಗೆ ಅನ್ನ ಹಾಕುವ ಇವನೊಬ್ಬ ನೇಗಿಲ ಯೋಗಿ. ನಿಮ್ಮ ಹೀಸಿ ಜನ್ಮಕ್ಕೆ ಬೆಂಕಿ ಹಾಕ. ನಿನ್ನ ಮೂರ್ಖತನದ ಮಾಧ್ಯಮಗಳಾಗಿ ನಡೆಯಲು ಇದು ಧರ್ಮಯುಗವಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡು ಕಾಂಚಾನ ಕುಣಿಸಿದಂತೆ ಕುಣಿಯುವ ಕಾಲವಿದು. ಅಂದಾಗ ಈ ಕಾರಣ ಎದುರು ಹಾಕಿಕೊಂಡರೆ ಹಾದಿ ಬಿಟ್ಟಿ ಮಾತನಾಡಿದರೆ
ನೀನು ಗೋಳಿಯಾದರೆ ನಾನು ಬಿರುಗಾಳಿ, ನೀನು ಬಿರುಗಾಳಿಯಾದರೆ ನಾನು ಸುಂಟರ ಗಾಳಿ, ನೀನು ಸುಂಟರ ಗಾಳಿಯಾದರೆ ನಾನು ಸುನಾಮಿ. ಈ ಸುನಾಮಿ ಅಪ್ಪರಿಸಿ ಬಂದ ಹೊಡೆತಕ್ಕೆ ನಿನ್ನ ಕಣ್ಣೇ ಕಾಣಿಸ್ತಾ ಇಲ್ಲ. ಜಯರಾಜ ಕಣ್ಣು ತೆರೆದು ನೋಡಲೇ, ಇದು ಗುರಿ ಅಲ್ಲಲೇ, ಇದು ನಿಮ್ಮಂತ ರಾಕ್ಷಸರಿಗೆ ಹುಚ್ಚು ಹಾಕಿ ಕುಳಿತಿರುವ ಗಂಡು ಗಂಡು ಹುಲಿಯುವನ. ಅರ್ಜುನ, ನಿನ್ನಂತ ಹಿಂಡು ಹುಲಿಗಳನ್ನು ಸಾಧಿಸಲು ವಿಧ ಗಂಡು ಹುಲಿ ಕಣಲೇವ. ಅಂತ ಹುಲಿಗಳನ್ನೇ ತುಳಿದು ರಾಜ್ಯಭಾರ ಮಾಡುವ ರಾಜಕಾರಣಿಯವನ್ನ चलते उसको आग कहता है, उठते उसको रॉक कहता है. राज निकला तो अंडरवर्ल्ड डॉन 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 कहता है. बड़े पुण्य ಚಂಡದವರಿಂದ ಪಂಡ ಮಾತುಗಳನ್ನಾಡಿ ಗೋರಿಯಲ್ಲಿ ಬೀಳುವ ಹಸುವಾಗಬಿಡಲೇ ಮಲ್ಲ. ನಿನಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ಕೇಳಲಿ. ನೀನು ಕೊಡಬೇಕಾದ ಹಣವು ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕರಗಿ ಪತ್ತರಿಯ ಸಮಾನ. ಇನ್ನೊಂದು ಸಾರಿ ಏನಾದರೆ ನಮ್ಮ ಜಮೀನಿನಲ್ಲಿ ಏನಾದರೆ ನೀನು ನಿಮ್ಮ ಸೌಕಾರ ಕಾಲಿಟ್ಟರೆ ನಿಮ್ಮನೆ ಅದೇ ಜಮೀನಿನಲ್ಲಿ ತಗದ ಮುಂಚೆ ನಿಮಗೆ ಸಮಾಧಿಗಳ ಪಟ್ಟು ಬರುತ್ತಲೇ. ಅಲ್ಲೋ ತಮ್ಮ ಅರ್ಜುನ, ಸ್ವಲ್ಪ ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೋ. ಹಂಗೆ ಹಾಕೋದ್ರಕತ್ತಿ ಮಾದ್ರ ಬುಡ್ಡಪ್ಪನ ಆಗತ್ತಕ್ಕ ಅವು ಹಚ್ಚಿ ಬಿಟ್ಟಲ್ಲ ಮಗಸ. ನಿನಗೆ ಮುತ್ತಿನದ ಮಾತು ಹೇಳುವುದಕ್ಕೆ ಕೇಳಿ. ನನಗೆ ಕೊಡಬೇಕಾದ ಹಣವು ಹೊಲದ ಗೋಧುಮೆಯಲ್ಲಿ ಬೆಳೆಯುವ ವಿಷ ಬೀಜವಾಗಿ ಹುಟ್ಟು ಬೀಳುವಂತ ಅದು ಕಾಂಗ್ರೆಸ್ ಕಸದ ಸಮಾನ. ಏನ್ ಮಾತಾಡಿ ಹೋದನ್ರಿಪ್ಪ ನನ್ನ ಮಗ, ಏನು ಮಾತಾಡಿ ಹೋಗ. ಅದೇನಂತಲ್ರಿಪ್ಪ, ನಮ್ಮನಿಬ್ಬರು ಮಣ್ಣ ಮಚ್ಚಿ ಬಿಡ್ತಾನಂತ ಹೇಳ್ತಾನ. ಅಂದ್ರ ನಮ್ಮನೇನ್ರ ಕ್ಯಾಲ್ ಫುಟ್ಬಾತ್ ಮ್ಯಾಗಿಂದ ಹೆಣ ಗಿಣ ಕಳ್ಳನೇನ್ರಿ ನನ್ನ ಮಗ ನಮ್ಮನ ಸಾವುಕಾರ. ಕುಲಕರ್ಣಿ, ಅಂದು ಕೌರವರು ಪಾಂಡವರು ಸೇರಿಗಾಗಿ ರಣಭೂಮಿಯಲ್ಲಿ ಸಹೋದರರ ಸೇಡಿಗಾಗಿ ದೇವಾನು ದೇವತೆಗಳಿಗೆ ಹತಾರಾಗಲಿಲ್ಲವೇ? ಅಂದಾಗ ಏಕೋಚಿತ ಬಡಕುಂಡಿಲೆ ಇದು ನಮ್ಮನ್ನ ಮಣ್ಣಾಗ ಮುಚ್ಚುವುದಂದ್ರೆ ಏನ? ಯೋಗ ಸಾವುಕಾರ ತಿಳಿಬಾಗುವುದಂದ್ರೆ ಏನ? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ.
ಸಮಾಧಾನದಿಂದ ವಿಚಾರ ಮಾಡೋಣ್ರಿ. ಯಾಕಂತ ತಿಳ್ಕೊರಿ, ಇಲ್ಲಿ ಕುಂತ ಕಿವಿ ಅದಾವಲ್ಲೇವು ಒಂದು ಸರಿ ಇಲ್ಲಿವು. ಯಾಕಂತ ತಿಳ್ಕೊರಿ, ಹೋಗಿ ಅರ್ಜುನನ ಮುಂದೆ ಹೇಳ್ತಾವು, ಅದಕ್ಕೆ ಇಲ್ಲಿ ನಮ್ಮ ಯಾರು ಬೇಡ ಏನೈತ್ರು ಅಲ್ಲಿ ಹೇಳ್ದ ಒಳಗಡೆ ಬೆದ್ದದಿ ಒಳಗಡೆ ಸೆಣ್ಣದಿ ಮಾತಾಡ್ಕೊತ ಮಾತಾಡ ಭಾಳ ಈಗ